ಇದು ಯಾರು ನಮ್ಗೆ ಯಾವ ಗೌರ್ಮೆಂಟು ಅಲ್ಲ, ನಮ್ಮ ಜನಗಳಿಗೆ ಸಹಾಯ ಮಾಡೋ ಗೌರ್ಮೆಂಟ್ ಬೇಕೇ ಹೊರತು ಆ ಗೌರ್ಮೆಂಟಿಗೆ ನಮ್ಗೆ ನೆಸಿಟಿ ಇಲ್ಲ. ಬೇರೆ ಇಂಪ್ಲಿಮೆಂಟು ಅಂತ ಹೇಳ್ಕೊಂಡು ಬೇರೆ ಏರ್ಪೋರ್ಟ್ಗಳು ರೋಡ್ಗಳೇ ಮಾಡ್ಕೊಂಡು ಹೋದ್ರೆ ವಿನಃ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜಾಸ್ತಿ ಮಾಡಿಬಿಟ್ರು. ಇವ್ರಿಗೆ ಇನ್ನೊಂದು 5 ವರ್ಷ ಇದ್ದರೆ ಖಂಡಿತ ನಮ್ಮ ಇಂಡಿಯಾ ಒಳ್ಳೆ ಪ್ರೋಗ್ರೆಸ್ ಆಗುತ್ತೆ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲ ಕಂಟ್ರಿನೂ ಅಪ್ರಿಷಿಯೇಟ್ ಮಾಡ್ತಾರೆ. ಯಾರು ತಪ್ಪಿದ್ರೆ ಅವ್ರು ಎತ್ತಿ ತೋರಿಸಿ ತಪ್ಪೇನಿಲ್ಲ. ಪಾರ್ಲಿಮೆಂಟ್ನಲ್ಲಿ ಮಾತಾಡುವಾಗ ಸುಮ್ಮನೆ ಗಲಾಟೆಗಳಿಗೆ ಬಿಡಿಸ್ಕೊಂಡು ಪ್ರಯೋಜನ ಏನು ಬಂತು? ಚೈನಾನಲ್ಲಿ 11 ಲಕ್ಷ ಕೋಟಿಗೆ 11 ಲಕ್ಷ ಕೋಟಿಗೆ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದು ಇದು ಯಾವುದಪ್ಪ ಅದು, ಬ್ರಹ್ಮಪುತ್ರ ನದಿಗೆ ಅಡ್ಡ ಕಟ್ತಾ ಇದ್ದಾರೆ. ಇದು ಹೇಳ್ತೇನೆ, 11.5 ಲಕ್ಷ ಕೋಟಿಗೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ನಾವು 35 ಲಕ್ಷ ಕೋಟಿ ತಗೊಂಡೋಗಿ ಯಾರಿಗೋ ದಾನ ಮಾಡಿದ್ರೆ ಏನ್ರಿ ಪ್ರಯೋಜನ? ಅದಕ್ಕೆ ಮೊದಲಿಂದ ಅದು ನೋಡಮ್ಮ, ಯಾವುದೋ ಗೌರ್ಮೆಂಟ್ ಮಾಡಿದ್ರೆ 35 ಲಕ್ಷ ಕೋಟಿ ಅದು 30-40 ವರ್ಷದಿಂದ ಅಕ್ಯುಮುಲೇಟ್ ಆಗಿರೋದು. ಈ ಒಂದೇ ಗೌರ್ಮೆಂಟ್ ಮಾಡಿರೋದಲ್ಲ. ಈ ಗೌರ್ಮೆಂಟು ಟ್ರೈ ಟು ರಿಕವರ್ ದಿ ಅಮೌಂಟು ಅದರಲ್ಲೇ ಇದೆ, ಆಗ್ತಾ ಇಲ್ಲ. ಯಾಕೆಂದರೆ ಫಾರಿನ್ ಕಂಟ್ರಿನಲ್ಲಿ ಅವ್ರದ್ದು ದುಡ್ಡು ಅವ್ರನ್ನ ರಿಲೈಸ್ ಮಾಡೋದು, ಅವ್ರ ಕೋರ್ಟ್ಗಳು ಈ ಕೇಸಿನಲ್ಲಿ ಅವ್ರು ಇದಾಗೋದ್ರಿಂದ ಲೀಟ್ ಆಗ್ತಾ ಇದೆ. ಈ ಗೌರ್ಮೆಂಟ್ ಅಲ್ಲಿಂದ ರಿಕವರಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ, ಅವ್ರನ್ನ ರೀಪ್ರೇಟೇಟ್ ಮಾಡೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಫಲಿಸ್ತಾ ಇಲ್ಲ ಇನ್ನೂ. ಅವ್ರು ಏನಾದ್ರು ಒಂದು ಬಂತು ಲಾಸ್ಟ್ ಮೂಮೆಂಟಾಗ ಆಗುತ್ತೆ ಅಂದಾಗ ತಿರ್ಗಿ ಇನ್ನೇನಾದರೂ ಒಂದು ಅವರು ಗೌರ್ಮೆಂಟ್ನಲ್ಲಿ ಇದಾಗ್ತಾರೆ, ತಡೆ ಆಗ್ತಾ ಇದ್ದಾರೆ. ಈ ಥರ ಆಗಿ ನಮ್ಮ ದುಡ್ಡುಗಳೆಲ್ಲ ಅಲ್ಲಿ ಸಿಗಾಕೊಂಡು ಅವ್ರನ್ನ ಇತ್ತಡಿ ಬಿಡ್ತಾ ಇಲ್ಲ. ಇವಾಗ ಮೋದಿ ಆ ಜ್ಯುವೆಲರಿ ಶಾಪ್ ಮಾಡೋನು ಅವನು 11,000 ಕೋಟಿ ತೊಗೊಂಡೋಗಿದ್ದಾನೆ. ಮಲ್ಯ ಅವರೆಲ್ಲ ಫಾರಿನ್ ಕಂಟ್ರಿನಲ್ಲಿ ಇದಾಗಿದ್ದಾರೆ. ಅವ್ರನ್ನ ಅಲ್ಲಿ ರಿಪ್ರೇಟ್ ಮಾಡೋದಕ್ಕೆ ಅವ್ರು ಬಿಡ್ತಾ, ಆ ಕಂಟ್ರಿನಲ್ಲಿ ಬಿಡ್ತಾ ಇಲ್ಲ ಇಲ್ಲಿಗೆ. ಅದರಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಇವ್ರು ಈ ಗೌರ್ಮೆಂಟ್ ಇದು ಮಾಡ್ತಾ ಇದ್ದಾರೆ, ಎಫರ್ಟ್ ಮಾಡ್ತಾ ಇದ್ದಾರೆ ರಿಕವರಿ ಮಾಡೋದಕ್ಕೆ. ಆಮೇಕಿಂದ ಒಳ್ಳೊಳ್ಳೆ ದೊಡ್ಡವರು ಇಂಡಿಯಾದಲ್ಲೇ ಇದ್ದಾರೆ, ಎಲ್ಲ ತಗೊಂಡೋಗಿ ಆಕ್ಸಿಸ್ ಬ್ಯಾಂಕ್ನಲ್ಲಿ ಬೇಕಾದಷ್ಟು ಇಟ್ಟಿದ್ದಾರೆ. ಇಂಥವ್ರು ಇಟ್ಟಿಲ್ಲ ಅಂತ ಏನಿಲ್ಲ, ಎಲ್ಲರೂ ಇಟ್ಟಿದ್ದಾರೆ. ಅದನ್ನೇ ರಿಕವರಿ ಮಾಡಬೇಕು, ಅದನ್ನ ಬೈಲಾಟ್ ಮಾಡಬೇಕು. ಅದು ಯಾರಿಗೂ ಧೈರ್ಯ ಇಲ್ಲ ಮಾಡೋದಕ್ಕೆ. 1995 ಇಸ್ವಿನಲ್ಲಿ ಗೋಲ್ಡನ್ನ ಅಡ ಇಟ್ಟಿರೋ ಗೋಲ್ಡನ್ನ ತೆಗೆದು ಬಂದು ಮತ್ತೆ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿ ನಮ್ಮ ದೇಶದ ವ್ಯವಸ್ಥೆಯನ್ನು ಸರಿ ಮಾಡಿದ್ದಕ್ಕೆ ಅವ್ರನ್ನ ದೂರಿದ್ರೆ ಏನು ಪ್ರಯೋಜನ? ಅವ್ರು ತಪ್ಪಿದ್ರೆ ಎತ್ತಿ ತೋರಿಸ್ಬೇಕು. ಯಾರು ತಪ್ಪಿದ್ರೆ ಅವ್ರು ಎತ್ತಿ ತೋರಿಸಿ ತಪ್ಪೇನಿಲ್ಲ. ಪಾರ್ಲಿಮೆಂಟ್ನಲ್ಲಿ ಮಾತಾಡುವಾಗ ಸುಮ್ಮನೆ ಗಲಾಟೆಗಳಿಗೆ ಬಿಡಿಸ್ಕೊಂಡು ಪ್ರಯೋಜನ ಏನು ಬಂತು? ಸಬ್ಜೆಕ್ಟ್ ತಗೊಳ್ಳೋವಾಗ ನೀವು ಎದ್ದು ನಿಂತು ಮಾತಾಡಬೇಕು. ಅಂತ ಕೂಗಿದ್ರೆ ಏನು ಪ್ರಯೋಜನ? ಹಣ ಇಟ್ಟಿದ್ರು ಬಂಗಾರ ಎಷ್ಟೋ 1,000 ಕೋಟಿ. ಅದನ್ನ ಈ ಪ್ರೆಸೆಂಟ್ ಗೌರ್ಮೆಂಟು ಮತ್ತು ದುಡ್ಡು ಬಿಡಿಸ್ಕೊಂಬಂದ್ರು. ಆ ದುಡ್ಡು ಇಂಡಿಯಾದಿಂದ ತಾನೇ ಬಂದಿದ್ದು. ಜನರಿಂದ ಪ್ರೋಗ್ರೆಸ್ ಮಾಡಿ ದುಡ್ಡು ಮಾಡಿ ಇದು ಮಾಡಿದ್ದಾರೆ. ಆಮೇಲೆ ಆಯಿಲ್ ಕಂಟ್ರಿಗೆ ಅರ್ಲಿಯರ್ ಗೌರ್ಮೆಂಟು ಸಾಲನೇ ತೀರಿಸಿರ್ಲಿಲ್ಲ. ಆಯಿಲ್ ತೊಗೊಂಡಿದ್ರು, ಸಾಲ 2.5 ಲಕ್ಷ ಕೋಟಿ ಇವ್ರು ಬಂದಮೇಲೆ ಈ ಪ್ರೆಸೆಂಟ್ ಗೌರ್ಮೆಂಟು ಆಗಿದೆ. ಇಷ್ಟೆಲ್ಲ ಇವರು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಇನ್ನೊಂದು 5 ವರ್ಷ ಇದ್ದರೆ ಖಂಡಿತ ನಮ್ಮ ಇಂಡಿಯಾ ಒಳ್ಳೆ ಪ್ರೋಗ್ರೆಸ್ ಆಗುತ್ತೆ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲ ಕಂಟ್ರಿನೂ ಅಪ್ರಿಷಿಯೇಟ್ ಮಾಡ್ತಾರೆ. ಕೆಲವು ಕಂಟ್ರಿಗಳು ಇದು ಬೆಳೀತಾ ಇರೋದ್ರಿಂದ ಅವ್ರಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ, ಎಲ್ಲಿದಾಗ ಹೋಗ್ಬಿಡುತ್ತೋ ಅಂದ್ಬಿಟ್ಟು ಅದನ್ನು ಕೆಲವು ಕಂಟ್ರಿಗಳು ಇದು ಮಾಡ್ತಾಯಿದ್ದಾರೆ, ತಡೆ ಆಗ್ತಾ ಇದ್ದಾರೆ, ಇಂಪ್ರೂವ್ಮೆಂಟ್ ಹಾಕ್ಕೊಡ್ದು ಅಂತ. ಆ ಥರನೂ ಮಾಡ್ತಾ ಇದ್ದಾರೆ. ಇವ್ರು ಯಾವುದಕ್ಕೂ ಲೆಕ್ಕ ಇಡಲ್ಲ. ಈ ಪ್ರೈಮ್ ಮಿನಿಸ್ಟ್ರು ಭಾಳ ಯಾವುದು ಬೋಲ್ಡ್, ವೆರಿ ಬೋಲ್ಡ್. ಈ ಟೇಕಿಂಗ್ ಎ ಡಿಸಿಷನ್ನು ವೆರಿ ಎಫೆಕ್ಟಿವ್ಲಿ ಇಂಪ್ಲಿಮೆಂಟಿಂಗ್ ಇಟ್. ದರ್ ಇಸ್ ನೋ ಡೌಟ್. ಇನ್ನೊಂದು 5 ವರ್ಷ ಒಳಗಡೆ ಫಾರಿನ್ ಕಂಟ್ರಿ ಮೀರುತ್ತೆ. ಗೋಲ್ಡ್ ಬಂದು ಚಂದ್ರಶೇಖರ್ ಅಂತ ಪ್ರೈಮ್ ಮಿನಿಸ್ಟರ್ ಇದ್ದರು. 28 ಟನ್ ಬಂಗಾರನ ಅವರು ಅಡಮಾನ ಇಟ್ಟಿದ್ರು. 28 ಟನ್ನು ಬಂಗಾರನ 28 ಇಲ್ಲ 28 ಟನ್, ನನಗೆ ಗೊತ್ತಿರೋದು 28 ಟನ್ನು ಅವರು ಅಡಮಾನ ಇಟ್ಟಿದ್ರು. 28 ಟನ್ನು ಅಡಮಾನ ಇಟ್ಟು ದೇಶ ನಡೆಸೋದಕ್ಕಾಗಿರ ಅವ್ರದ್ದು ಹೋಯ್ತು ಗೌರ್ಮೆಂಟು. ಕೊನೆಗೆ ಇವ್ರು ಬಂದರು, ಯಾರು ನೆಕ್ಸ್ಟ್ ಇವ್ರು ಬಂದಿದ್ದು ಕಾಂಗ್ರೆಸ್ ಗೌರ್ಮೆಂಟು, ಮನಮೋಹನ್ ಸಿಂಗ್ ಮೊದಲು ರೀ ನರಸಿಂಹರಾವ್ ಬಂದು ಅವ್ರು ಪ್ರೈಮ್ ಮಿನಿಸ್ಟರ್ ಆದಾಗ ಆ ಗೋಲ್ಡೆಲ್ಲನೂ ಬಿಡಿಸ್ಕೊಂಬಂದಾಗ ಅವರು ಇದು ಅದೇ ಇವರು ಮನಮೋಹನ್ ಸಿಂಗ್ ಇದ್ರಲ್ಲ ಅವರು ಇದಕ್ಕೆ ಆಗಿದ್ರು, ಯಾವುದೋ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು.
ನರಸಿಂಹರಾವ್ ಗೌರ್ಮೆಂಟಲ್ಲಿ. ಆವಾಗ ಅವರು ಆ ಗೋಲ್ಡ್ನ ಅಂತ ಬಿಡಿಸ್ಕೊಂಬಂದು ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋದರು, ಯಾರೋ ನರಸಿಂಹರಾವ್. ಆಮೇಲೆ ಅವರು ಹೋದ್ಮೇಲೆ ಅದಕ್ಕೆ ಮತ್ತೆ ಇವರು ಬಂದರು, ಇವರು ಫಸ್ಟ್ ಕ್ಲಾಸಾಗಿ ನಡ್ಸ್ಕೊಂಡೋದ್ರು, ಅಲ್ಲಿ ಏನೂ ತೊಂದರೆ ಇಲ್ಲ, ಕ್ಲೀನಾಗಿ ನಡ್ಸ್ಕೊಂಡು ಹೋದ್ರು. ಇವ್ರು ಹೋದ್ಮೇಲೆ ಹೇಳ್ತೀನಿ ಇವ್ರು ಹೋದ್ಮೇಲೆ ನರಸಿಂಹರಾವ್ ಹೋದ್ಮೇಲೆ ಎಲ್ಲನೂ ಎಂಪ್ಲಾಯ್ಮೆಂಟು ಸ್ಟಾಪ್ ಆಗೋಯ್ತು. ಬೇರೆ ಇಂಪ್ಲಿಮೆಂಟು ಅಂತ ಹೇಳ್ಕೊಂಡು ಬೇರೆ ಏರ್ಪೋರ್ಟ್ಗಳು ರೋಡ್ಗಳೇ ಮಾಡ್ಕೊಂಡು ಹೋದ್ರೆ ವಿನಃ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜಾಸ್ತಿ ಮಾಡಿಬಿಟ್ರು. ಎಂಪ್ಲಾಯ್ಮೆಂಟೇ ಸ್ಟಾಪು. ಏನು ಮಾಡಿದ್ರು ಇಂಪ್ಲಿಮೆಂಟು? ಯಾವ ಇಂಪ್ಲಿಮೆಂಟ್ ಆಗಿದೆ ಹೇಳಿ? ಇಷ್ಟೇ ನನ್ನ ಪ್ರಶ್ನೆ. ಬೀಟ್ ಪ್ಲಸ್ ಕರ್ನಾಟಕ.